ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 5 o'clock ಆಯ್ತು. ಪ್ರಾಗ್ಗೆ ಸ್ಕೂಲಿಂದ ಬಂದ್ಲು, ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇವಾಗ ಸ್ನಾಕ್ಸಿಗೆ ಪ್ರಾಗ್ಲಿಂಗ್ ಈವ್ನಿಂಗ್ ಸ್ನಾಕ್ಸಿಗೆ ಅಂತ ದೋಸೆ ರೆಡಿ ಆಗ್ತಾ ಉಂಟು. ದೋಸೆಗೆ ಏನೆಲ್ಲ ಹಾಕಿದ್ದೀನಿ ಪ್ರಾಗ್ಗೆ ಹೇಳು. ಕ್ಯಾರೆಟ್, ಆನಿಯನ್ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಆಲ್ರೆಡಿ ದೋಸೆ ಹಿಟ್ಟಿಗೆ ಹಾಕಿರ್ತೀವಿ. ಇದು ಆನಿಯನ್ ಮತ್ತೆ ಕ್ಯಾರೆಟ್ ಎಲ್ಲ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತದೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೇನೆ. ತುಂಬಾ ಚೆನ್ನಾಗ್ ಆಗ್ತದೆ ತಿನ್ಲಿಕ್ಕೆ. ಹಸಿ ತಿಂತ ಇದ್ದಲ್ಲಪ್ಪು, ಈರುಳ್ಳಿ ಎಂತದಾಗಿನ ಹಸಿ ತಿನ್ನುದನ ಈರುಳ್ಳಿ ತಿಂತೇವೆ. ಅಯ್ಯ, ಇವತ್ತು ಒಂದು ಗಮ್ಮತ್ತಾಗಿತ್ತಾಯ್ತಾ. ನಾನು ಎಷ್ಟು 3:30 ಅನ್ಸುತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದು 3:30 ಮಲ್ಕೊಂಡಿದ್ದೆ. ಮಲ್ಕೊಂಡು ಅಲ್ರಾಮ್ ಇಟ್ಕೊಂಡಿದ್ದೀನಿ. 4:10 ಅಲ್ರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ. ಅದು ಅಲಾರಾಮ್, ಮಳೆ ಹೊರಗಡೆ ಬರ್ತಾ ಇತ್ತಲ್ಲ, ಅಲಾರಾಮ್ ಹೊಡೆದಿದ್ದು ನಂಗೆ ಗೊತ್ತೇ ಇಲ್ಲ. ನಂಗೆ ಜೋರ್ ನಿದ್ದೆ ಬಂದಿದೆ, ಅಂದ್ರೆ ಅಷ್ಟು ಜೋರಾಗಿ ನಿದ್ದೆ ಬಂದಿದೆ. ಅದು 4:10 ಅಲ್ರಾಮ್ ಹೊಡೆದಿದೆ, ನಂಗೆ ಗೊತ್ತೇ ಆಗ್ಲಿಲ್ಲ. 4:25 ಎಚ್ಚರ ಆಯ್ತು. ಎಚ್ಚರಾಗಿ ಮೊಬೈಲ್ ನೋಡ್ತೀನಿ, 4:28 ಆಗಿದೆ. ನನ್ ಮನಸ್ಸಲ್ಲಿ ಎಂತ ಅಂದಿದ್ರೆ, ಬೆಳಗಿನ 6 o'clock ಹೇಳ್ತೀನಲ್ಲ, ಆ 4:20 ಅಂತ. ಹೊರಗಡೆ ಬಂದು ನೋಡ್ತೀನಿ, ಬೆಳಕಿದೆ, ಮನೆಯೊಳಗೆಲ್ಲ ಬೆಳಕಿದೆ. ನನ್ನ ಮನಸ್ಸಲ್ಲಿ ಅದು ನಾನು ಬೆಳಗಿನ ಜಾವ ಎದ್ದಿದ್ದೀನಿ ಅಂತ ಅಷ್ಟು ಗಾಢವಾದ ನಿದ್ದೆ ಬಂದಿದ್ದೀನಿ. ಹೊರಗಡೆ ಬಂದು ನೋಡ್ಬಿಟ್ಟು ಇನ್ನೊಂದ್ಸಲ ಗಡಿಯಾರ ನೋಡಿದೆ, ಅವಾಗ ಅಲ್ಲಿ 4:27 ಅಷ್ಟು ಆಗಿತ್ತು. ನನ್ನ ಮೊಬೈಲ್ ನೋಡ್ತೀನಿ, ಅಲ್ಲಿ ಸಹ 4:28 ಆಗಿತ್ತು. ಆಮೇಲೆ ನಾನು ಹೊರಗಡೆ ಬಂದು ನೋಡ್ತೀನಿ, ಫುಲ್ ಎಲ್ಲ ಬೆಳಕಾಗಿದೆ. ನಾನು ತುಂಬ್ತೀನಿ, ಇದು ಬೆಳಗಿನ ಜಾವ 4 o'clock 4:28 ಎಲ್ಲ ಆದ್ರೆ ಇಷ್ಟು ಬೆಳಕಿರುವುದಿಲ್ಲಲ್ಲ, ಹೇಗೆ ಇದು ಬೆಳಕಾಯ್ತು ಅಂತ ಆ ತರ ಆಲೋಚನೆ ಮಾಡ್ತಿದ್ದೀನಿ. ನನ್ನ ಮನಸ್ಸಲ್ಲಿ ಸಂಜೆ ಆಗಿದೆ, ಮಗು ಬರೋ ಟೈಮ್ ಆಗಿದೆ, ಅದು ನನಗೆ ತಲೆಗೆ ಹೋಗ್ತಾ ಇಲ್ಲ. ಮಗುನು ಮನೇಲಿ ಇಲ್ಲ, ಅದು ತಲೆಗೆ ಹೋಗ್ತಿಲ್ಲ. ಅಂದ್ರೆ ಅಷ್ಟು ನಿದ್ದೆಯಲ್ಲಿ ನಾನು ಎದ್ದು ಬಂದು ಮತ್ತೆ ಕೂತ್ಕೊಂಡೆ. ಮತ್ತೆ ವಾಶ್ರೂಮ್ಗೆ ಹೋದೆ. ವಾಶ್ರೂಮ್ಗೆ ಹೋದ್ಮೇಲೆ ನಂಗೆ ನೆನಪಾಯ್ತು, ಅಯ್ಯೋ ದೇವ್ರೆ, ಇದು ಸಾಯಂಕಾಲ 4:28, ಮಗು ಬರೋ ಟೈಮ್ ಆಯ್ತು. ಮಳೆ ಬೇರೆ ಬರ್ತಾ ಇದೆ, ಅವಳು ಛತ್ರಿ ಬೇರೆ ತಗೊಂಡೋಗಿಲ್ಲ. ನಾನು ಛತ್ರಿ ಬೆಳಿಗ್ಗೆ ಕೊಟ್ಬಿಟ್ಟು ರಿಟರ್ನ್ ವಾಪಸ್ ತಗೊಂಡ್ಬಂದಿದ್ದೀನಿ. ಆಮೇಲೆ ನೆನಪಾಗಿ ತಲೆನೂ ಬಾಚ್ಕೊಂಡಿಲ್ಲ, ಎಂತದಿಲ್ಲ, ಬಾಗಿಲೊಂದು ಹಾಕೊಂಡು ಓಡಿದ್ದೆ. ನಾನು ಓಡಿ ಅರ್ಧ ದಾರಿಯಲ್ಲಿ ಹೋಗಿ ನೋಡ್ತೀನಿ, ಪ್ರಾಗ್ಯ ಪಾಪ ನೆನ್ಕೊಂಡು ಬರ್ತಾ ಇದ್ದಾಳೆ. ಆಮೇಲೆ ತುಂಬಾ ಅರ್ಧ ದಾರಿ ತನಕ ಬಂದ್ಲಂತೆ. ಮುಂದೆ ಬರುವಾಗ ಅಲ್ಲಿ ನಮ್ಗೆ ಅದು ಗೊತ್ತಲ್ಲ, ನಾವು 2 ವರ್ಷದಿಂದ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ, ಮತ್ತೆ ಯಾವಾಗ್ಲೂ ಅಲ್ಲೆಲ್ಲ ಹೋಗ್ತೀವಲ್ಲ. ಅವರು ಛತ್ರಿ ತಗೊಂಡು ಅವಳನ್ನ ಅರ್ಧ ದಾರಿ ತನಕ ಬಿಟ್ಟಿದ್ದಾರೆ. ಅಲ್ಲಿಂದ ನಾನು ಹೋಗ್ತೀನಂತ ಇವಳು ಬಂದಿದ್ದಾಳೆ. ಆಮೇಲೆ ನಾನು ಹೋಗಿದ್ದೀನಿ. ಆಮೇಲೆ ಪುಣ್ಯಕ್ಕೆ ಅಂತ ಜೋರ್ ಮಳೆ ಇರ್ಲಿಲ್ಲ, ಸ್ವಲ್ಪ ಪಿರಿ ಮಳೆ ಬರ್ತಾ ಇತ್ತು, ಅಷ್ಟು ಒದ್ದೆ ಆಗ್ಲಿಲ್ಲ. ಮನೆಗೆ ಬಂದು ನನಗೆ ಹೊಡಿತಾ ಇದ್ದಾಳೆ ಪ್ರಾಗ್ಯ, ನಿನಗೆ ಬೇಜವಾಬ್ದಾರಿ, ನೀನು ಈ ತರ ಮಮ್ಮಿಯನ್ನು ಎಲ್ಲೇ ನೋಡಿದ್ರ ನೀವು ಹಾಗೆ ಹೀಗೆ ಅಂತ ಹೇಳಿ ಎಷ್ಟು ಒಂದು ಹೊಡೆದ್ಲು, ಜೋರ್ ಮಾಡಿದ್ಲು. ಎಲ್ಲರೂ ಹೇಳಿದ್ರು ರೋಡಲ್ಲಿ, ಈ ತರ ಬೇಜವಾಬ್ದಾರಿ ಮಮ್ಮಿ ನೋಡೇ ಇಲ್ಲ ನಾನಂತ. ನನಗೆ ಎಂತ ಆಗಿರುತ್ತೆ, ಇವಾಗ್ಲೂ ತಲೆಗಿರ್ರಂತ ಇದೆ. ಯಾಕಂದ್ರೆ ಸಡನ್ಲಿ ಎದ್ದೆ ಅಲ್ಲ, ಅದು ಒಂಥರ ಏನೋ ಆಗಿದೆ. ನಂಗೆ ಮೈಂಡ್ ಅಪ್ಸೆಟ್ ಆದಾಗಿದೆ. ನಂಗೆ ಎಲ್ಲಿದ್ದೀನಿ, ನಾನು ಎಷ್ಟು ಗಂಟೆ ಆಗಿದ್ದೀನಿ, ಬೆಳಗ್ಗೆ ಆಯ್ತಾ ಸಾಯಂಕಾಲ ಆಯ್ತು, ಏನ್ ಸಹ ಗೊತ್ತಾಗ್ತಾ ಇಲ್ಲ. ಆ ತರ ಆಯ್ತು. ಇನ್ನು ನಾನು ಒಂಥರ ಮೈಂಡ್ ಬ್ಲೈಂಡ್ ಆದಾಗ ಅನ್ನಿಸ್ತಾ ಇದೆ. ಹಾಗೆ ಪ್ರಾಗ್ಯಗೆ ಏನ್ ಅನ್ನಿಸ್ತು ಕೇಳೋ. ಪ್ರಾಗ್ ಆಗ್ತಾ ಉಂಟು, ಹಾಗಾಗಿ ಎಲ್ಲಿ ಕರೆದ್ರು ಸಹ ಬರುದಿಲ್ಲ. ಈಗ ನಾವು ದೋಸೆ ಮಾಡುವ. ದೋಸೆಯನ್ನು ಮಾಡೋಣ. ನಾನೆಲ್ಲಾದ್ರೂ ಇವತ್ತು ಯಾರ ಹತ್ರ ಹೇಳಿದ್ರೆ ಎಲ್ಲರೂ ಸಹ ನಗಾಡ್ತಾರೆ, ನನಗೆ ಬೈತಾರೆ. ಅಮ್ಮನ್ ಕಾಲ್ ಮಾಡಿ ಹೇಳಿದ್ರೆ ಅಮ್ಮ ಸಹ ಬೈತಾರೆ ಇವತ್ತು ನನಗೆ. ಯಾಕಂದ್ರೆ ಮಗುನ ಅನ್ಕೊಂಡ್ ಬಂದಿದೆಯಲ್ಲ, ಏನೋ ಪುಣ್ಯಕ್ಕೆ ಅಷ್ಟು ದೊಡ್ಡ ಮಳೆ ಬಂದಿಲ್ಲ. ಪಾಪ ನಮ್ಗೆ ಇಲ್ಲಿ ಗುರ್ತಾ ಇರೋಕೋಗ ಅವರಾದ್ರೂ ಬಿಟ್ರು. ಇಲ್ಲದಿದ್ರೆ ಅವಳು ಮಳೆಯಲ್ಲೇ ನೆನ್ಕೊಂಡ್ ಬರ್ಬೇಕಾಗಿತ್ತಲ್ಲ. ಅದನ್ನ ನೆನ್ಸ್ಕೊಂಡು ಬೇಜಾರಾಯ್ತು. ಎಷ್ಟು ಬೇಜವಾಬ್ದಾರಿ ಇವತ್ತು ಒಂದ್ ದಿವಸ ನನಗೆ ಎಷ್ಟು ಬೇಜವಾಬ್ದಾರಿ ಆಯ್ತಂತ ಅದನ್ನೇ ನೆನ್ಸ್ಕೊಂತಾ ಇದೀನಿ 10 ಸಲ. ಇದು ಬೆಳಗ್ಗೆ ಮಾಡಿದ್ದು ದೋಸೆ ಹಿಟ್ಟಾಯ್ತಾ, ಉದ್ದಿನ ದೋಸೆ ಹಿಟ್ಟು. ಇದು ಇವಾಗ ನಾನು ಕ್ಯಾರೆಟ್ ತುರಿದು ಹಾಕಿದೀನಿ. ಹಾಗೆ ನಾನು ಇದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಬೇಕಾದ್ರೆ ಹಸಿಮೆಣಸು ಹಾಕೋಬಹುದು. ಹಸಿಮೆಣಸು ಹಾಕಿದ್ರೆ ಎಂತ ಆಗ್ತದಂದ್ರೆ ಪ್ರಾಗ್ಯ ತಿನ್ನುದಿಲ್ಲ, ಸಿಕ್ಕಿದ್ರೆ ಮಿಡಲ್ ಅಲ್ಲಿ
ಸೊ ಹಾಗಾಗಿ ನಾನು ಹಾಕ್ಲಿಲ್ಲ. ಆಮೇಲೆ ನಾರ್ಮಲ್ ಆಗಿ ದೋಸೆ ತುಂಬಾ ತೆಳ್ಳಗ್ ಮಾಡಕ್ಕಾಗಲ್ಲ, ಸ್ವಲ್ಪ ದಪ್ಪ ಆಗಿ ಮಾಡ್ಬೇಕು. ಮತ್ತೆ ಸ್ವಲ್ಪ ಉಪ್ಪನ್ನ ನೀವು ಮತ್ತೆ ಆಡ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಆಗ್ತದೆ. ಮಕ್ಕಳಿಗೆಲ್ಲ ನೀವು ಸಂಜೆ ಈವ್ನಿಂಗ್ ಸ್ನಾಕ್ಸ್ ತರ ಎಲ್ಲ ಮಾಡಿ ಕೊಡ್ಬೋದು. ನಾನು ಈ ತರ ದೋಸೆ ತರ ಮಾಡಿದ್ದೀನಿ. ನೀವು ಬೇಕಾದ್ರೆ ಅಪ್ಪದ ಕಾವಲಿ ಬರುತ್ತಲ್ಲ, ಅದ್ರಲ್ಲಿ ಚಿಕ್ಕ ಚಿಕ್ಕದ ಅಪ್ಪ ತರ ಮಾಡಿ ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಈ ತರ ಮಾಡ್ಬೋದು. ಅವಾಗ ಮಕ್ಕಳಿಗೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತದೆ, ತಿನ್ಲಿಕ್ಕೆ ಸಹ ಇಷ್ಟ ಆಗ್ತದೆ. ಏನ್ ಹೇಳ್ತಾರೆ ಅದಕ್ಕೆ, ಪಡ್ಡು ತರ ಮಾಡ್ತೀವಲ್ಲ, ಪಡ್ಡು ಕಾವಲಿ ಮಾಡ್ತೀವಲ್ಲ, ಆ ತರ ಮಾಡಿ ಸ್ಮಾಲ್ ಆಗಿ ಮಾಡಿ ಕೊಡ್ಬೋದು. ಅದು ಸಹ ಒಳ್ಳೆ ಆಗ್ತದೆ ಮಾಡ್ಲಿಕ್ಕೆ. ಇದು ಒಂಚೂರು ಟೈಮ್ ತಗೊಳುತ್ತೆ, ಫಟಾಫಟ್ ಅಂತ ಆಗಲ್ಲ, ಯಾಕಂದ್ರೆ ಆನಿಯನ್ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅದು ಒಂದು ಕ್ರಿಸ್ಪಿನೆಸ್ ಬರಬೇಕು, ಅವಾಗ ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಹೆವಿ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡಬಾರ್ದು, ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ತುಂಬಾ ಒಳ್ಳೆ ಆಗ್ತದೆ, ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ ತಿನ್ಲಿಕ್ಕೆ. ಹಾಗೆ ಒಂಚೂರು ಟೈಮ್ ತಗೊಳುತ್ತೆ, ಒಂಚೂರು ಆನಿಯನ್ ಎಲ್ಲ ಬೇಯಬೇಕಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಅವಳಿಗೆ ನಾನು ಉದ್ದಿನ ದೋಸೆ ಮಾಡಿರುವಾಗಲೆಲ್ಲ ಸಂಜೆ ಸ್ನಾಕ್ಸಿಗೆ ಇದೇ ಮಾಡಿ ಕೊಡುದು. ಹಾಗೆ ಕ್ಯಾರೆಟ್ ಎಲ್ಲ ಹೊಟ್ಟೆ ಒಳಗೆ ಹೋದಾಗೂ ಆಗ್ತದೆ, ವೆಜಿಟೇಬಲ್ಸ್ ತಿಂದಾಗೂ ಆಗ್ತದೆ, ಹಾಗೆ ಮಕ್ಕಳಿಗೆ ಇಷ್ಟ ಕೂಡ ಆಗ್ತದೆ. ನೋಡಿ ದೋಸೆ ಆಯ್ತು ನೋಡಿ, ಈ ತರ ಆಗ್ಬೇಕು, ಚೆನ್ನಾಗಿ ಬೇಯಬೇಕು, ಆವಾಗಲೇ ಚಂದ ಆಗ್ತದೆ. ಇದನ್ನ ಈಗ ಪ್ರಾಜ್ಞೆಯನ್ನು ಕೊಡುವ, ಹಾಗೆ ಇನ್ನೊಂದು ದೋಸೆ ಮಾಡುವ. ಇನ್ನೊಂದು ದೋಸೆ ಮಾಡಿದೆ, ಆದ್ರೆ ಪ್ರಾಗ್ಯಂಗೆ ಅರ್ಧ ಬೇಕಂತ ಹೇಳಿದ್ಲು, ಹಾಗಾಗಿ ಅವಳಿಗೆ ಕೊಟ್ಟೆ. ಒಳ್ಳೆ ಆಗ್ತದೆ, ಸೂಪರ್ ಆಗ್ತದೆ ಟೇಸ್ಟ್ ತಿನ್ಲಿಕ್ಕೆ. ಪ್ರಾಗ್ಯಂಗೆ ಸ್ವಲ್ಪ ಓದಿಸ್ತಾ ಇದ್ದೆ, ಹಾಗೆ ಕನ್ನಡ ಬುಕ್ಕು ಈ ಸಲ ಇನ್ನೂ ಅವರಿಗೆ ಜಾಸ್ತಿ ಏನು ಸ್ಟಾರ್ಟ್ ಮಾಡಿಲ್ಲ ಸಬ್ಜೆಕ್ಟ್ಗಳು, ಆದ್ರೂ ಸ್ವಲ್ಪ ನಾನು ನೋಡುವ ಕನ್ನಡ ಬುಕ್ ನೋಡಿದೆ. ಯಾಕಂದ್ರೆ ಈ ಸಲ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲ, ಅವಳಿಗೆ ಒತ್ತಕ್ಷರಗಳು ಅದೆಲ್ಲ ಉಂಟು. ಸ್ವಲ್ಪ ಅವಳಿಗೆ ಹೇಗೆ ಅಂತ ಹೇಳಿಕೊಡುವ ಅಂತ ಅಂದೆ. ಇವಳಿಗೆ ಹೇಳಿಕೊಡುದ್ರಲ್ಲಿ ನನಗೆ ಸಾಕಾಗ್ತದಂತ. ಹೇಗೆ ಅನಿಸ್ತದೆ ಅಪ್ಪು ಒತ್ತಕ್ಷರಗಳು? ಕಷ್ಟ ಅನ್ಸ್ತದ, ಕಲಿಬಹುದು ಅನ್ಸ್ತದ? ಕಲಿಬಹುದು. ಮತ್ತೆ ಟೀಚರ್ ಹೇಳಿಕೊಟ್ಟಾಗ ಬರ್ತದಲ್ಲ. ಇವತ್ ನೆನ್ಕೊಂಡು ಬಂದಿದ್ದು, ಇವತ್ ಫೀಲಿಂಗ್ ಹೆಂಗಿದೆ? ಫೀಲಿಂಗ್ ಅಂತ ನೆನ್ಸ್ಕೊಂಡು ನನಗೆ ನೆನ್ಪು ಇದೆ, ನೆನ್ಪಿದ್ರೆ ಅಷ್ಟೇ ಸಿಟ್ಟು ಬರ್ತದ. ಸಿಟ್ಟು ಒಂದು ಕ್ಯಾಮ್ರಾನ ಹೊಡೆದಾಕಿ ಬಿಡ್ತೀನಿ, ಅಷ್ಟು ಸಿಟ್ಟು ಬರ್ತದ? ಹೌದಾ? ಅದ್ರ ಬಗ್ಗೆ ಮಾತಾಡಿದ್ರೆ ಬೇಡಿ, ಅದಕ್ಕೆ ಅದ್ರ ಬಗ್ಗೆ ಏನಾಯ್ತು? ಬಸ್ ಇಳ್ದಾಗ ಮಮ್ಮಿ ಬರ್ಲಿಲ್ಲಲ್ಲ, ನಿಂಗೆ ಏನ್ ಅನಿಸ್ತು? ನನಗೆ ಏನ್ ಅನಿಸ್ತದೆ? ಮಳೆಯಲ್ಲಿ ಹೆಂಗ್ ನನ್ಕೊಂಡು ಒಯ್ಲಿ ಅಂತ ಅನ್ನಿಸ್ತಾ? ಮಮ್ಮಿಗೆ ಎರಡು ಹೊಡಿಬೇಕಂತ ಅನ್ನಿಸ್ತಾ ಮನೆಗೆ ಹೋಗಿ? ತುಂಬಾನೇ ಅನ್ಸ್ತು. ಎಷ್ಟು ಹೊಡೆದೆ ಅಂದ್ರೆ ಅಷ್ಟೇ. ಮಮ್ಮಿ ಹೊಡಿತಾರೆ ಯಾರಾದ್ರು? ಹೊಡಿತಾರೆ, ದೊಡ್ಡೋಳು. ದೊಡ್ಡವ್ರು ಮಮ್ಮಿಗೆ ಹೊಡೆದ್ ಬಿಡೋದು. ಇವಾಗ ಹೇಳುದು, ನಾನು ಓದಿಸ್ತಾ ಇದ್ದೆಲ್ಲ, ನಾನು ಹೇಳಿದೆ ನಿಂಗೆ ಈ ಒತ್ತಕ್ಷರ ಎಲ್ಲ ಕಲಿಸೋದ್ರೊಳಗೆ ನನಗೊಂದ್ ತಲೆ ಕೆಟ್ಟು ಹೋಗ್ತದ ಅಂತ ಈ ಸಲ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾಳೆ, ಈ ಸಲ ನಾನು ಥರ್ಡ್ ಸ್ಟ್ಯಾಂಡರ್ಡ್, ನೀನ ಹೊಡೆಯುವಾಗಿಲ್ಲ, ನಾನು ದೊಡ್ಡಳಾಗಿದ್ದೀನಿ ಈಗ, ಇದು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ. ದೊಡ್ಡಳಾಗಿದ್ದಾಳ, ಅವಳದು ಅವಳ ಪಾಡಿಗಳು ಓದ್ಕೋಬೇಕಲ್ಲ, ಓದ್ಕೊಂಡ್ರೆ ಒಳ್ಳೇದಲ್ಲ. ಆಲ್ಸೋ ದಿಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅಪ್ಪು ನೀನ್ ಹೇಳ್, ಊಟ ಮಾಡೋಣ? ಏನದು? ದಿಸ್ ಇಸ್ ಮೈ ಗೊಂಬೆ. ಗೊಂಬೆನೇನ್ ಮಲಗಿಸುದ? ದಿಸ್ ಇಸ್ ಜಸ್ಟ್ ಟು ಪ್ಲೇ ಕಾರ್. ಆಕ್ಸಿಡೆಂಟ್. ಇದರಿಂದ ಆಕ್ಸಿಡೆಂಟ್ ಆಯ್ತಾ? ಅಲ್ಲ, ಹಿಂಗೆ. ಹೋಗೋಣ, ಊಟ ಮಾಡೋಣ? ಊಟ ಮಾಡುವ? ಊಟ ಮಾಡೋಣ?
ಗಂಟೆ ಆಯ್ತು 8:30. ಕ್ಯೂಟ್ ಅಲ್ಲ. ನಾನು ಇದನ್ನ ಮೀಶೋದಿಂದ ತಗೊಂಡೆ. ಯಾರ್ ತಗೊಂಡಿದ್ ಹೇಳು ನೀನು? ಹ್ಮ್, ಯಾರದ್ ನೋಡಿ ಇದನ್ನ ತಗೊಂಡಿದ್ ನೀನು? ಒಂದ್ರ ಮನೇಲಿ ಯಾರು? ಪ್ರಿಯಾ ಮಾಮಿ. ಆ ಮಗು ಇದ್ದಿತ್ತು, ಒಂದ್ ಮಗು ಇದ್ದಿತ್ತ, ಅದೇ ತರ ಡಾಲ್. ಪ್ರಿಯಾ ಮಾಮಿ ತಗೊಂಡಿದ್ರಂತ ಅವತ್ ಹಠ ಮಾಡಿ ನಮ್ಮನೆಗ್ ಬಂದು ಹೇಳಿ ಅವತ್ ತಗೊಂಡಿದ್ ನೀನು. ಹೌದಾ, ಅವತ್ ತಗೊಂಡಿದ್ ನಾನು. ಹ್ಮ್. ನಂಗ್ ಹಠ ಮಾಡಿ ನನಗೂ ಬೇಕು, ಮಾಮಿ ತಗೊಂಡಿದ್ದಾರೆ ಗೊಂಬೆ ಅಂತ. ಆಮೇಲೆ ನಾವು ತಗೊಂಡಿದ್ದು. ಆದ್ರೆ ಇದು ನಂಗೆ ಆಟ ಆಡೋಕೆ ತುಂಬಾ ಇಷ್ಟ. ನಂಗೆ ಈ ತರ ಬೇಬಿ ಟಾಯ್ಸ್ ಎಲ್ಲ ತುಂಬಾ ಇಷ್ಟ. ಡಾಲ್ಸ್ ಎಲ್ಲ ತುಂಬಾ ಇಷ್ಟ. ಅದಕ್ಕೆಲ್ಲ ಆಟ ಆಡ್ತೀನಿ. ಅದಕ್ಕೆ ಅದ್ರ ಸ್ಪೆಷಲಿ ಇದೇ ಡಾಲ್ ನಂಗೆ ತುಂಬಾ ಇಷ್ಟ. ಈ ಡಾಲ್ ನಂಗೆ ತುಂಬಾ ಇಷ್ಟ. ಮತ್ತೆ ಮ್ಯಾನ್ ಡಾಲ್ ಒಂದು ತಗೋಬೇಕಿತ್ತು. ಮತ್ತೆ ನಾ ಮ್ಯಾನ್ ಡಾಲ್ ತಗೊಂತೇನೆ. ಮ್ಯಾನ ಅವಳು ಸಹ ನನ್ನ ಬೆಸ್ಟ್ ಫ್ರೆಂಡ್. ಮ್ಯಾನ್ ಡಾಲ್ ಮತ್ತೆ ರೋಬೋಟ್, ಅದು ಸಹ ಮೈ ಬೆಸ್ಟ್ ಫ್ರೆಂಡ್. And this girl is my best friend. ಇವಳು ಇದೆಲ್ಲ ಈಗೆಲ್ಲ ಮೀಶೋದಲ್ಲೆಲ್ಲ ಬಂದೇ ಬಿಡ್ತದೆ. ಓಪನ್ ಮಾಡಿದ್ರೆ ಸಾಕಿದೆ ಡಾಲ್. ಸ್ಟೋಲ್ ಈಗ ಫೇಮಸ್ ಇದು. ಹಾಗೆ ವಿಡಿಯೋ ಗೇಮ್ ತಗೋಬೇಕು ನಂಗೆ, ಅಷ್ಟೇ ಎಕ್ಸೈಟ್ಮೆಂಟ್. ಹಾಗೆ ಒಂದು ರಿಮೋಟ್ ಕಾರ್ ಇದೆ. ಇನ್ನು ಎಕ್ಸೈಟ್ಮೆಂಟ್ ರಿಮೋಟ್ ಕಾರ್ ಆಯ್ತು. ರಿಮೋಟ್ ಕಾರ್ ಈಗ ನನ್ನ ಹತ್ರ ಇದೆ. ಹಾಗೆ ನೆಕ್ಸ್ಟ್ ಸ್ಟೀಲ್ ಕಿಚನ್ ಸೆಟ್ ಅದು ಇದೆ. ನೆಕ್ಸ್ಟ್ ಈ ಡಾಲ್ ಅದು ಇದೆ, ಅದು ಮೊದಲೇ ಇದೆ. ಹಾಗೆ ಇದು ಮತ್ತೆ ಟ್ರಕ್ ಬೇಕಿತ್ತು. ಇದು ಹೊಸ ಪೋಲಿಯೋ ಟ್ರಕ್. ಅದನ್ನು ಸಹ ನಂದು ಇದಾಗಿದ್ದು. ನಾನೇನು ಕೇಳಿಲ್ಲ. ನಾ ಕೇಳಿದಲ್ವಾ, ಆಮೇಲೆ ಸುಮ್ಮನೆ ಇದ್ದೆ. ಆರಮ್ಮ ಕೊಡಿಸ್ಲು. ಅದಾದ್ಮೇಲೆ ಈಗ ವಿಡಿಯೋ ಗೇಮ್ ತಗೊಂತೀನಿ. ವಿಡಿಯೋ ಗೇಮ್ ಆ್ಯಂಡ್ ಮೈ ನೆಕ್ಸ್ಟ್ ಫೇವ್ರೆಟ್ ಯಾವ್ದಾದ್ರು ಒಂದು ಡಾಲ್ ಮತ್ತೆ ಒಂದು ವಿಡಿಯೋ ಗೇಮ್. ಅದು ಇದು ನಂಬರ್ಸ್ ಇರಲ್ಲ. ಇದು ಗೇಮ್ ಲೈಕ್ ಮೊಬೈಲ್ ಇತ್ತಲ್ಲ, ಆ ಗೇಮ್ ಥರ ನಂಗೆ ತುಂಬ ಇಷ್ಟ. ಅದು ಎಕ್ಸೈಟ್ಮೆಂಟ್ ಇಂದ ಇದ್ದೀನಿ. ನನಗೆ ಅಮ್ಮ ಕೊಡಿಸ್ತಾರಲ್ವ, ಆಗ ಹೊಸತಿ ನಾವು ಕೇಳಿದ್ವಿ ವಿಡಿಯೋ ಗೇಮ್. ಆ ವಿಡಿಯೋ ಗೇಮ್ ಬರೀ ನಂಬರ್ ಇತ್ತಲ್ವಾ ಮಮ್ಮಿ? ಅದು ನಂಬರ್ ಮಾತ್ರ ಇದ್ದಿತ್ತು. ಅದರಲ್ಲಿ ಇದಿರಲಿಲ್ಲ, ಏನದು ಪಿಕ್ಚರ್ಸ್ ಎಲ್ಲ ಬರ್ತಿಲ್ಲ. ಅದು ನಂಬರಿಂದ ನಂಗೆ ಗೊತ್ತಾಗಲ್ಲ. ಅವನ ಹತ್ರ ವಿಡಿಯೋ ಗೇಮ್ ಇದ್ದಿತ್ತು ಈ ಥರ. ಅದು ಇದರಿಂದ ವಿಡಿಯೋ ಗೇಮ್ ನಾನು ಅನ್ಕೊಂಡಿದ್ದೆ ಅದು ಹಾಳಾಗಿತ್ತಂತ. ಆದ್ರೆ ಅದು ಹಾಳಾಗ್ಲೇ ಇಲ್ಲ. ನಾನು ಅನ್ಕೊಂಡಿದ್ದೆ ಅದು ಹಾಳಾಗಿದೆ ಅಂತ. ಅದಕ್ಕೆ ತೆಗ್ದು ಬಿಸಾಡ್ಬಿಟ್ಟೆ. ಇಲ್ಲ ಅಮ್ಮನೇ ಬಿಸಾಡಿಬಿಟ್ಟು. ನಂಗೆ ಗೊತ್ತಿಲ್ಲ ಯಾರು ಬಿಸಾಡಿದ್ರು ಅಂತ. ಹಾಗೆ ನಾನು ಹೊಸ ವಿಡಿಯೋ ಗೇಮ್ ತಗೊಂತೀನಿ. ಹಾಗೆ ಒಂದು ಡಾಲ್. ಹಾಗೆ ನನಗೆ ತುಂಬಾನೇ ಟಾಯ್ಸ್ ಇಷ್ಟ ಅಲ್ವಾ, ತುಂಬ ಟಾಯ್ಸ್ ತಗೊಂತೀನಿ ಈ ಸಲ ನಾನು ಥರ್ಡಿಗೆ ತುಂಬಾ ಟಾಯ್ಸ್. ಏನಕ್ಕೆ ಕೊಡಿಸ್ತಾರೆ ನಿಂಗೆ? ಥರ್ಡ್ ಸ್ಟ್ಯಾಂಡರ್ಡ್ ಬಂದು ಖುಷಿ ಕೊಡಿಸ್ತಾರ? ಏನಕ್ಕೆ ಕೊಡಿಸ್ತಾರೆ? ಹಾಗೆ ನನಗೆ ತುಂಬಾನೇ ಟಾಯ್ಸ್ ಅಂದ್ರೆ ಭಾರಿ ಇಷ್ಟ. ನಂಗೆ ಟಾಯ್ಸ್ ಅಂದ್ರೆ ಭಾರಿ ಇಷ್ಟ. ಈ ಸಲ ತುಂಬಾ ಟಾಯ್ಸ್ ತಗೊಂತೀನಿ. ಓದ್ಬೇಡ, ಥರ್ಡ್ ಸ್ಟ್ಯಾಂಡರ್ಡ್ ಹೋಗಿ ಚಂದ ಮಾಡಿ ಓದ್ಬೇಡ, ಟಾಯ್ಸ್ ತಗೋಬಿಡು. ಏನ್ ಸುಮ್ನೆ ಕಿವಿಯಲ್ಲಿ ಬಂದ್ ಸುಮ್ನೆ ಅಂತಾಳೆ. ಸುಮ್ನೆ ಅಲ್ಲ ಮಾರೆ. ಅದೇ ಕೊಡ್ಸಕ್ ರೀಸನ್ ಬೇಕು. ಕೊಡ್ಸಕ್ ರೀಸನ್ ಏನಿದ್ರೆ ಅಂದರೆ ನಾನು ಈಗ ನೋಡಿ, ನಾನು 96 ತಗೊಂಡಿದ್ದೀನಿ. 96 ಅಷ್ಟು ಇದು ಟಾಯ್ಸ್ ಕೊಡ್ಸ್ಬೇಕಲ್ಲ. ಎಲ್ಲ ಗೈಸ್ ಹೇಳಿದ್ರೆ ಕರೆಕ್ಟ್ ಅಲ್ಲ ನಾ ಹೇಳೋದು? ಟಾಟಾ ಬಿರ್ಲೆ ಆದ್ರೆ ನೀವು ಹೇಳಕ್ ಆಗಲ್ಲ, ಯಾಕಂದ್ರೆ ನಾನು ವಿಡಿಯೋದಲ್ಲಿದ್ದೀನಿ. ನಿಮ್ ಕಾಣಿಸ್ತೀರಿ, ನಾನ್ ನಿಮ್ ಕಾಣಿಸ್ತೀರಿ. ಆದ್ರೆ ನೀವು ನಂಗೆ ಕಾಣಿಸಲ್ಲ. ನಾನು ಯಾಕೆ ವಿಡಿಯೋ ಮಾಡ್ತೀನಿ? ನಾನು ವಿಡಿಯೋ ಮಾಡ್ತೀನಿ, ಅದಕ್ಕೆ ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರ್ತಿಲ್ಲ. ಸ್ಕ್ರೀನ್ ಅಲ್ಲಿ ವಾಪಸ್ ನಾನೇ ತೋರ್ತಿದ್ದೀನಿ. 96% ತಗೊಂಡ್ರೆ 96 ಟಾಯ್ಸ್ ಕೊಡ್ಸ್ಬೇಕಾ? ಹೌದು, 96 ಟಾಯ್ಸ್ ಕೊಡ್ಬೇಕು. ಅದು ನಿಮ್ ಪಾಪ ಇಲ್ಲ, 3 ಟಾಯ್ಸ್ ಕೊಡ್ಬೇಕು. 3 or 2 ಕೊಡ್ಸ್ಬೇಕು. 1 ಲೆಕ್ಕಕ್ಕೆ ಇಲ್ಲ ನಂಗೆ. 2 ಕೊಡ್ಸ್ಬೇಕು. ಒಂದು ವಿಡಿಯೋ ಗೇಮ್, ಮತ್ತೆ ಇನ್ನೊಂದು ಸಿಯಡ ಡಾಲ,
ನಾನು ಕನ್ಫ್ಯೂಸ್ ಆಗಿದ್ದೇನೆ, ಯಾವ ತೋಳಿ. ಹಾಗೆ ನನ್ನ ಪಪ್ಪ ಸೈಕಲ್ ಕೊಡಿಸ್ತಾರೆ ಅಂತ ಹೇಳಿದಾರೆ ಹೊಸ ಮನೆ ಬಂದಾಗ. ನಾವು ಹೊಸ ಮನೆಗೆ ಶಿಫ್ಟ್ ಆದ್ಮೇಲೆ ನನಗೆ ಒಂದು ಹೊಸ ಸೈಕಲ್ ಸಿಗ್ತದೆ. ನಂಗೆ ಹಳೆ ಸೈಕಲ್ ಇದೆಲ್ಲ ನಂಗೆ ಓಡಿಸಿ ಸಾಕಿತ್ತು. ಆಮೇಲೆ ಅದ್ರದ್ದು ಸೀಟ್ ಎಲ್ಲ ಆ ಬೆಕ್ಕಿದೆಯಲ್ಲ ಅದು ಹಿಂಗೆ ಅರ್ಪಿ ಹಾಕಿದೆ. ಅದಕ್ಕೆ ಅದನ್ನ ಬಿಟ್ಟು ಹೊಸ ತಗೊಳ್ಳೋಣ ಅಂತ ಇದ್ದೀನಿ. ಪಪ್ಪ ಹೇಳಿದ್ರು ಹೊಸ ಮನೆ ಬಂದ ಮೇಲೆ ಮಾತ್ರ ನೀನು ಕೊಡೋದು ಅಂತ. ಆಮೇಲೆ ಅಷ್ಟೊತ್ತವರೆಗೆ ಕಾಯ್ಬೇಕಲ್ವಾ. ಹಾಗೆ ಅಮ್ಮ ಒಂದು ಎರಡು ಟಾಯ್ಸ್ ಕೊಡಿಸ್ತಾರೆ. ಒಂದು ವಿಡಿಯೋ ಗೇಮ್, ಒಂದು ಡಾಲ್ ತಗೊಳ್ಳೋದ ಏನು ತಗೊಳ್ಳೋದ ಗೊತ್ತಾಗ್ತಿಲ್ಲ. ಆದರೆ ನನಗೆ ಎಕ್ಸೈಟ್ಮೆಂಟ್ ಇರೋ ತಗೊಳಕ್ಕೆ. ಹೀಗೆ ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಒಂದು 3 ಗಿಫ್ಟ್ ಆದ್ರೂ ಸಿಗ್ತದೆ. 3 ಗಿಫ್ಟ್ ಅಲ್ಲ 3 ಟಾಯ್. ಅದರಲ್ಲಿ 1 ಟಾಯ್ ಡಾಲ್ ಮತ್ತೆ ವಿಡಿಯೋ ಗೇಮ್. ಅದಾದಮೇಲೆ ಯಾವ್ದು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಆ ಟಾಯ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನಾನು ರಿಮೋಟ್ ಕಾರ್ ಕೇಳ್ತಿದ್ದೆ, ಅದು ಕೊಟ್ಟಾಯ್ತು. ಅದು ಬ್ಯಾಟ್ಮ್ಯಾನ್ದು. ಈಗ ಲಾಸ್ಟ್ ಒಂದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ ನೆಕ್ಸ್ಟ್ ವಿಡಿಯೋನ ನೀವು ತಪ್ಪದೆ ನೋಡಬೇಕು. ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಆ್ಯಂಡ್ ಫಾಲೋ ಮಾಡಬೇಕು. ನನಗೆ ಇದೆಲ್ಲ ಗೊತ್ತಿದೆ. ಬೇರೆ ವಿಡಿಯೋಸ್ ಎಲ್ಲ ನಾನು ಕಾಣ್ತಾ ಇರ್ತೀನಲ್ಲ, ಅದರಲ್ಲಿ ಹೀಗೆ ಮಾಡ್ತಾಳೆ. ಅದಕ್ಕೆ ನನಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿ, ಪ್ಲೀಸ್ ಆ್ಯಂಡ್ ಫಾಲೋ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.